RSS ಅವರು ನ್ಯಾಯವಾಗಿ ಏನ್ ಮಾಡ್ಬೇಕು ಅದ್ ಮಾಡ್ತಾ ಇದ್ದಾರೆ. ಈ ಗೌರ್ಮೆಂಟೇ ಕೆಲಸ ಮಾಡ್ತಾ ಇಲ್ಲ. ಪ್ರಪಂಚಾದ್ಯಂತ RSS ಅನ್ನೋದು ಗೊತ್ತು. RSS ನವರು ಮಾಡಿದಷ್ಟು ಕೆಲಸ ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ. RSS ಇರೋದ್ರಿಂದನೇ ಇವತ್ತು ಪ್ರಪಂಚ ಸ್ವಲ್ಪ ಹೆಚ್ಚು ಕಡಿಮೆ ಹಿಂಗಿರೋದು. ಈ ಕಾಂಗ್ರೆಸ್ನವ್ರು ಇದ್ರು ಅಂದ್ರೆ ಹಾಳು ಮಾಡಕ್ ಬಿಡ್ತಾರೆ. RSS ರಿಜಿಸ್ಟರ್ ಆಗ್ಬೇಕನ್ನೋದೇನಿಲ್ಲ. ಗೌರ್ಮೆಂಟ್ ಕಡೆಯಿಂದ ₹1 ದುಡ್ಡು ಹೋಗಲ್ಲ ಆ ಸಂಘಕ್ಕೆ. ಮತ್ತೆ ಆ ಸಂಘದವರು ಏನಕ್ಕೆ ಲೆಕ್ಕ ಕೊಡ್ಬೇಕು? ಪ್ರಿಯಾಂಕಾ ಖರ್ಗೆ ಇವಾಗ ಹೊಸದಾಗಿ ಬಂದಿದ್ದಾರೆ. ಅವರಪ್ಪ ಸೆಂಟ್ರಲ್ ನಲ್ಲಿ ಇದ್ದಾರೆ. ಅವ್ರ ಕೈನಲ್ಲೇ ಏನು ಮಾಡಕ್ಕಾಗಲಿಲ್ಲ. ಇವ್ರು ಯಾವ ಬಚ್ಚ. RSS ಬಗ್ಗೆ ಒಂದು ಪ್ರೇಮೆ ಉಟ್ಕೊಬಿಟ್ಟೈತೆ ಅವ್ರಿಗೆ. ಪ್ರಿಯಾಂಕಾ ಗಾಂಧಿ ಅವ್ರು ನೋಡ್ಲಿ, ಸೋನಿಯಾ ಗಾಂಧಿ ನೋಡ್ಲಿ ಅಂತ ಮೆಚ್ಚಿಸೋಕೋಸ ಮಾಡ್ತಾರಂತ ಕೆಲಸ ಇದು. ಕಾಂಗ್ರೆಸ್ ಅನ್ನೋ ಪಾರ್ಟಿಯಲ್ಲಿ ಇರೋರೇ ಬುದ್ಧಿಹೀನರು. ಸರ್, ಇವಾಗ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರ ಬರೆದಿದ್ದಾರೆ RSSಗೆ, ನೀವು ರಿಜಿಸ್ಟರ್ ಆಗ್ಬೇಕು ನೀವು ಅಂತ ಮಸ್ಟ್ ಅಂಡ್ ಶುಡ್ ಒಂದು ಪತ್ರ ಬರೆದಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? RSS ರಿಜಿಸ್ಟರ್ ಆಗ್ಬೇಕಾ ಹೇಗೆ? ಸರ್, 100ನೇ ವರ್ಷ ಮಾಡ್ಬೇಕಾದ್ರೆ ಹುಡುಗಾಟ ಅಲ್ಲ ಸರ್. ಇಡೀ ದೇಶನೇ ಒಕ್ಕೂಟ ಮಾಡಿದೆ. ಅವರು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಮಧ್ಯದಿಂದ ಕಡ್ಡಾಯನೂ ಇಲ್ಲ, ಸಂವಿಧಾನನೂ ಇಲ್ಲ, ಮಾಡಬೇಕಾದ ಅವಶ್ಯಕತೆ ಇಲ್ಲ ಸರ್. ಪ್ರಿಯಾಂಕಾ ಖರ್ಗೆ ಇವಾಗ ಹೊಸದಾಗಿ ಬಂದಿದ್ದಾರೆ, ಹೋಮ್ ಮಿನಿಸ್ಟರ್ ಬಂದಿದ್ದಾರೆ. ಅವರಪ್ಪ ಸೆಂಟ್ರಲ್ ನಲ್ಲಿ ಇದ್ದಾರೆ. ಅವ್ರ ಕೈನಲ್ಲೇ ಏನು ಮಾಡಕ್ಕಾಗಲಿಲ್ಲ. ಇವ್ರು ಯಾವ ಬಚ್ಚ ಮಾಡಕ್ಕೆ. ಜನಗಳು ನೋಡ್ಲಿ, ಸೆಂಟ್ರಲ್ ಮಿನಿಸ್ಟರ್ಗಳು ನೋಡ್ಲಿ, ಪ್ರಿಯಾಂಕಾ ಗಾಂಧಿ ಅವ್ರು ನೋಡ್ಲಿ, ಸೋನಿಯಾ ಗಾಂಧಿ ನೋಡ್ಲಿ ಅಂತ ಮೆಚ್ಚಿಸೋಕೋಸ ಮಾಡ್ತಾರಂತ ಕೆಲಸ ಇದು. ಗೌರ್ಮೆಂಟ್ ಕಡೆಯಿಂದ ₹1 ದುಡ್ಡು ಹೋಗಲ್ಲ ಆ ಸಂಘಕ್ಕೆ. ಮತ್ತೆ ಆ ಸಂಘದವರು ಏನಕ್ಕೆ ಲೆಕ್ಕ ಕೊಡ್ಬೇಕು? ನೀನ್ ದುಡ್ಡು ಕೊಟ್ರೆ ಲೆಕ್ಕ ಕೇಳೋದು ಸರಿ. ನೀನ್ ₹1 ದುಡ್ಡು ಕೊಡಲ್ಲ, ನಿನ್ ಕಡೆಯಿಂದ ಏನು ಸಹಾಯ ಇಲ್ಲ, ಅದಕ್ಕೆ ಲೆಕ್ಕ ಕೊಡ್ಬೇಕು ನಾನು? ಪ್ರಪಂಚಾದ್ಯಂತ RSS ಅನ್ನೋದು ಗೊತ್ತು. ಸುಮ್ಮನೆ ಅದನ್ನ ಬಿಟ್ಟು ಜನಾಭಿವೃದ್ಧಿ ಕೆಲಸಗಳು ಏನಿದೆ ಮಾಡ್ಕೊಂಡಿದ್ರೆ ಅವ್ರಿಗೂ ಒಳ್ಳೇದು. ನಿಮ್ಮ ಅಭಿಪ್ರಾಯ ಕೆಲ್ಸದ ಕಡೆ ಗಮನ ಕೊಡಬೇಕು, RSS ಕಡೆ? ಖಂಡಿತವಾಗೂ ಸರ್. ಈ ಅಭಿವೃದ್ಧಿ ಕೆಲಸ ಸಾವಿರಾರು ಇದೆ, ಅದೆಲ್ಲ ಮಾಡಲಿ. ಮಾಡಿಬಿಟ್ಟು ಬಂದ ಮೇಲೆ ನಾನೇ ರಾಜ ನಾನೇ ಅಂತ ಎಷ್ಟೆಷ್ಟೋ ರಾಜಗಳು ಎಲ್ಲ ನಾನೇ ಮೀಸೆ ತಿರುಗಿದವರೆಲ್ಲ ಗಾಳಿಗೆ ಹೋಗ್ಬಿಟ್ಟಿದ್ದಾರೆ ಸರ್. ಇವ್ರು ಯಾವ ಲೆಕ್ಕ ಪಾಪ. ಅವ್ರ ಕೆಲಸ ಅವ್ರು ಮಾಡಿದ್ರೆ ಸಾಕಾಗಿದೆ. ಕರ್ನಾಟಕ ಫಸ್ಟ್ ಉದ್ಧಾರ ಮಾಡೋದು ನೋಡಬೇಕು, ಅವನು ಹಾಳು ಮಾಡೋದು ನೋಡಬಾರ್ದು. ಅವರು RSS ಎಷ್ಟು ವರ್ಷದಿಂದ ಇದೆ ಅಂತ ಅವನಿಗೆ ಗೊತ್ತಿಲ್ಲ. ಅವ್ರ ಅಪ್ಪ ಕೊಟ್ಟರೆ ಉತ್ತದಲ್ಲಿ ಅವ್ರ ಅಪ್ಪನೇ ಸುಮ್ಮನೆ ಆಗಿದ್ದಾರೆ. ಇವನು ಅದನ್ನು ಕೆದಕಿ ದೊಡ್ಡದು ಮಾಡಿಕೊಂಡು ಇವಾಗ ಅವನ ಸೀಟ್ನ ಹಾಳು ಮಾಡ್ಕೊತಾನೆ ಅಷ್ಟೇ. ಏನು ಮಾಡ್ಕೊಳಕ್ಕಾಗಲ್ಲ. RSS ಅಂದರೆ ಅವ್ರಿಗಾಗಲ್ಲ, ಅದಕ್ಕೋಸ್ಕರ RSS ಇಂದನೇ ಬೀಳ್ತಾರೆ. ಅವ್ರ ಜನರ ಪ್ರಾಬ್ಲಮ್ ತೀರಿಸ್ತಾ ಇಲ್ಲ, ಬರೀ ಇವ್ರು ಕಿತ್ತಾಡ್ಕೊಂಡು ಸಾಯ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಜನ ಅದನ್ನು ನೋಡ್ಕೊಂಡಿರ್ತಾರೆ. ಯಾವಾಗ ಯಾವ ಟೈಮಲ್ಲಿ ಜನ ಹೆಂಗೆ ತಿರುಗ್ತಾರೋ ಹೇಳೋಕ್ಕಾಗಲ್ಲ. ವೆಸ್ಟ್ ಬೆಂಗಾಳಲ್ಲಿ ಹೆಂಗಾಗ್ತಾ ಇದೆ ಮಮತಾ ಬ್ಯಾನರ್ಜಿ ಕತೆ ಏನಾಯ್ತು? ಕರ್ನಾಟಕದಲ್ಲೂ ಆಗ್ಬೋದು, ನಾಳೆ ಆಂಧ್ರದಲ್ಲೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಹೌದು, ಇವರೆಲ್ಲ ತುಳುಕುಗಳು ಮುಚ್ಕೊಳ್ಳೋದಕ್ಕೆ ಇದೆಲ್ಲ ಮಾಡ್ತಾ ಇರೋದು. RSS ರಿಜಿಸ್ಟರ್ ಆಗ್ಬೇಕನ್ನೋದೇನಿಲ್ಲ. ಆಗ್ಬೇಕು, ಯಾಕೆಂದರೆ ಅದೊಂದು ದೇಣಿಗೆ ತಗೊಳ್ಳೋವಂಥ ಸಂಸ್ಥೆ ಅಲ್ಲ, ಅದು ಸಾರ್ವಜನಿಕ ಸಂಸ್ಥೆ. ಅದು ಸಾರ್ವಜನಿಕರು ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಹೋಗ್ಬೋದು. ಅದು ರಿಜಿಸ್ಟರ್ ಬೇಕಾಗಿಲ್ಲ. ಅದಕ್ಕೆ ಏರಿಯಾದಲ್ಲೇ ಪಾಪ ಅವ್ರಿಗೆ ಕುಡಿಯೋಕೆ ನೀರಿಲ್ಲ, ರೋಡ್ಗಳಿಲ್ಲ, ಸಾಯ್ತಾವ್ರ ಜನ. ಅದನ್ನ ನೋಡೋಕೆ ಯೋಗ್ಯತೆ ಇಲ್ಲ ಇವರಿಗೆ. ಇದು ಇಂಥದ್ದು ಇಟ್ಕೊಂಡು ಹೇಳ್ತಾ ಇರೋ ಅಷ್ಟೇ. ಕೆಲಸ ಮಾಡ್ತಾ ಇದಾರ ಪ್ರಿಯಾಂಕ್ ಖರ್ಗೆ ಅವರು? ಎಲ್ಲಿ ಮಾಡ್ತಾವ್ರೆ? ಈ ಗೌರ್ಮೆಂಟೇ ಕೆಲಸ ಮಾಡ್ತಾ ಇಲ್ಲ. ಬರೀ ಮಾತುಗಳ ಮೇಲೆ ಇದ್ದಾರೆ ಅಷ್ಟೇ. ಬಗ್ಗೆ ಒಂದು ರೋಡ್ ಸರಿ ಇಲ್ಲ. ಏನು ಗ್ರೇಟರ್ ಬೆಂಗಳೂರು ಕಸ ನೋಡಿದ್ರೆ ಎಲ್ಲಿ ಬೇಕಾದ್ರೆ ಅಲ್ಲಂಗೆ ಬಿದ್ದಿದೆ. ಕರೆಂಟ್ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಇವ್ರ ಕೆಲಸ ಇವ್ರು ಮಾಡಬೇಕು, ಮಾಡ್ತಾ ಇಲ್ವಲ್ಲ. ಫಸ್ಟ್ ನಿಮ್ಗೆ ಏನ್ ಪೊಸಿಷನ್ ಕೊಟ್ಟಿದ್ದಾರೋ ಇರೋ ಜಾಗ ಇಂಪ್ರೂವ್ ಮಾಡಿ. ನಾವು ಸರಿ ಇದ್ದಿರ್ತಾನೆ ಸರ್, ನಾವು ಬೇರೆಯವ್ರ ಬಗ್ಗೆ ಮಾತಾಡ್ಬೇಕು. ನಾನೇ ಸರಿ ಇದ್ಮೇಲೆ ಮತ್ತೆ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ಬೇಕು? ಇಡೀ ಬೆಂಗಳೂರೇ ಇದೆ ಮಾಡೋದಾದ್ರೆ ಮಾಡಲ್ಲ. ಮಾಡೋ ಯೋಗ್ಯತೆ ಒಂದು ರೋಡ್ ಕ್ಲೀನ್ ಮಾಡಿದ್ದೀರಾ, ರೋಡ್ ಸರಿ ಮಾಡಿದ್ದಾರೆ, ಎಲ್ಲ ಹಳ್ಳಕೊಳ್ಳೋ ನೀರು ಬಂದ್ರೆ ಬಿತ್ತು ಸಾಯ್ತಾರೆ. ದಿನಕ್ಕೊಬ್ಬ ಬಿತ್ತು ಸಾಯ್ತಿರ್ತಾನೆ. ಯಾರು ಕೇಳ್ತಾರೆ ಹೇಳಿದ್ಮೇಲೆ? RSS ನವರು ಮಾಡಿದಷ್ಟು ಕೆಲಸ ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ. RSS ಇದ್ದಿದ್ರಿಂದಾನೇ ನಾವು ಬಚಾವಾಗಿದ್ದೀವಿ. ಇಲ್ಲ ಅಂದ್ರೆ ದೇಶನೇ ಉಳಿವರಿಕೆ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ ಅನ್ನೋ ಪಾರ್ಟಿಯಲ್ಲಿ ಇರೋರೇ ಬುದ್ಧಿಹೀನರು. ಕಾಂಗ್ರೆಸ್ನವರೇ ನಮ್ಗೆ ಇಂಡಿಪೆಂಡೆನ್ಸ್ ತಂದ್ಕೊಟ್ರು ಅಂತಾರೆ. ಅವರೆಲ್ಲ ತಂದ್ಕೊಟ್ಟಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ನವರೇ ಮಾಡಿದ್ದರಿಂದ ಅವ್ರ ಭಯಕ್ಕೆ ಬಿಟ್ಟೋದ್ರು ಬ್ರಿಟಿಷ್ನವರು. ನೆಹರು ಇವರೆಲ್ಲ ಏನ್ ಕೆಲಸ ಮಾಡಿದ್ದಾರೆ? ಏನು ಮಾಡಿಲ್ಲ. RSS ಇರೋದ್ರಿಂದನೇ ಇವತ್ತು ಪ್ರಪಂಚ ಸ್ವಲ್ಪ ಹೆಚ್ಚು ಕಡಿಮೆ ಹಿಂಗಿರೋದು. ಈ ಕಾಂಗ್ರೆಸ್ನವ್ರು ಇದ್ರು ಅಂದ್ರೆ ಹಾಳು ಮಾಡಕ್ ಬಿಡ್ತಾರೆ. ಏನ್ ಮಾಡ್ತಾ ಇದಾರೆ ಕಾಂಗ್ರೆಸ್ನವರು? ಒಂದು ರೋಡ್ ಸರಿಯಾಗಿ ಮಾಡಿದಾರ? ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ? ಏನು ಮಾಡ್ಲಿಲ್ಲ. ಬಾಯ್ ಬಿಟ್ರೆ RSS ರಿಜಿಸ್ಟರ್ ಆಗ್ಬೇಕು, RSS ರಿಜಿಸ್ಟರ್ ಆಗ್ಬೇಕು ಅಂತ RSS ಇಂದನೇ ಯಾಕೆ ಬೀಳ್ತಾ ಇದಾರೆ ಸರ್ ಇವರು? ಅವ್ರಿಗೆ ಬೇರೆ ಇನ್ನೇನು ಕೆಲಸ ಇಲ್ಲ ಸರ್. ಮೋದಿನ ಬೈಯೋದು, RSSನ ಬೈಯೋದು ಅಷ್ಟೇ ವಿನಃ ಪಕ್ಷಕ್ಕಾಗಲಿ ಜನಕ್ಕಾಗಲಿ ಹಿತದೃಷ್ಟಿಯಿಂದ ಮಾಡ್ತಾ ಇಲ್ಲ ಸರ್ ಅವರು. RSS ಬಗ್ಗೆ ಒಂದು ಪ್ರೇಮೆ ಉಟ್ಕೊಬಿಟ್ಟೈತೆ ಅವ್ರಿಗೆ. ಮಾಡಕ್ಕೆ ಸಾಕಾಗಷ್ಟು ಕೆಲಸ ಐತೆ, ಅದನ್ನ ಮಾಡಕ್ ಹೇಳಿ. 108 ಗುಂಡಿಗಳು ಬಿದ್ದವೆ ರೋಡಲ್ಲಿ. ನಾನು ದಿನ ಆಟೋ ಓಡಿಸೋದು ನಾನು, ಆಯ್ತಾ? ಅವ್ರೇನು ಇನೋವಾ ಕಾರಲ್ಲಿ ಹೋಗಿ ವಿಧಾನಸೌಧದಲ್ಲಿ AC ರೂಮಲ್ಲಿ ಕೂತಿರ್ತಾರೆ. ಬಂದು ರೋಡಲ್ಲಿ ನೋಡ್ಬೇಕು, ಪ್ರತಿಯೊಬ್ಬನಿಗೂ ಕಷ್ಟ ಏನು ಸುಖ ಏನು ಅನ್ನೋದು ಗೊತ್ತಾಗೋದು ಸರ್. ಅವ್ರಿಗೆ ಜಪ ಮಾಡಲೇಬೇಕು 108 ಸಲ RSS ಅಂದರೆ ತಾನೇ ಬೇಕಾಗಿರೋದು ಸರ್ ಅವ್ರಿಗೆ. ಯಾಕೆಂದರೆ ಅವ್ರ ಫಾದರ್ ಅವರು ಪಾಪ ಮಾಡಿ 100 ಇಲ್ಲ 1008 ಸಲ ಮಾಡಿದ್ದಾರೆ.
ಏನೂ ಆಗಲಿಲ್ಲ. ಇವರು 108 ಸಲ ಮಾಡಲಿ ಬಿಡಿ ಪಾಪ. ಅಲ್ಲಿ ಡೆಲ್ಲಿಯಿಂದ ಬರುತ್ತೆ, ನೀನ್ ಏನು ಮಾಡ್ತಾ ಇದೀಯಾ ಅಂದ್ರೆ RSS ಮೇಲೆ ಆಗೋದು. RSS ನ ಬೈತಾ ಇದ್ಬಿಟ್ರೆ ಆಗೋಯ್ತಾ? ಹೈಕಮಾಂಡ್ ಮೆಚ್ಚೋದಕ್ಕೆ ನನ್ಗೇನಾದ್ರು ಮುಖ್ಯಮಂತ್ರಿ ಮಾಡ್ಬೋದು ಅನ್ನೋ ಒಂದು ಇದು ಇಟ್ಕೊಂಡು ಇದು ಮಾಡ್ತಾವನ ಅಷ್ಟೇ. ಯಾರು ಏನು ಕೆಲಸ ಇಲ್ಲ ಅವ್ರಿಗೆ. RSS ಅಲ್ಲಾಡ್ಸ್ಕೊಳಕ್ಕೂ ಆಗಲ್ಲ ಅವ್ರ ಕೈಯಲ್ಲಿ. RSS ಅವರು ಯಾರನ್ನೂ ವಿರೋಧ ಮಾಡ್ಕೊಂಡಿಲ್ಲ, ನ್ಯಾಯವಾಗಿ ಏನ್ ಮಾಡ್ಬೇಕೋ ಅದ್ ಮಾಡ್ತಾ ಇದ್ದಾರೆ. ಇವ್ರು ಅವ್ರನ್ನ ಎದುರಾಕೊಂತ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ಬುದ್ಧಿ ಇಲ್ಲ.